ಇದೊಂದು ಕಟ್ಟಾದ ಪೀಸ್. ಈ ರಿಂಗಿಗೆ ಪೋರಸ್ ಕಾಂಕ್ರೀಟ್ ರಿಂಗ್ ಅಂತ ಹೇಳುದು. ಇಲ್ಲಿ ನೋಡಿ, ಇಲ್ಲಿಂದ ನೀರು ಬಿಟ್ರೆ, ಈ ನೀರಲ್ಲಿ ಯಾವುದೇ ದ್ರಾವಹಾರ ಲಿಕ್ವಿಡ್ ಬಿಟ್ರೆ ಇದರ ಅಡಿಗೆ ಹೋಗಿ 16 ಅನಂತಣ್ಣ ಹೇಳಿದಾಗೆ ಧೂಪ ಮಾಡಿ, ಡಿಸ್ಟೆನ್ಸ್ ಜಾಸ್ತಿ ಮಾಡಿ. ಸನ್ ಲವಿಂಗಿಗೆ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಫಸಲು ಜಾಸ್ತಿ. ಏನು ಚಂದ್ರ ಪನೀರು ಒಂದು ಹಾಕಿ ಡಿಸ್ಟೆನ್ಸ್ ಜಾಸ್ತಿ ಹಾಕಿ, ಅದರ ಎಡೆಗೆ ಇಂಥದನ್ನ ಹಾಕಿ. ಅದೇ ಮೊನ್ನೆ ಧರ್ಮರಾಜ್ ಸರ್ ಹೇಳಿದ್ದಾರೆ, ಅಂದ್ರೆ ಆ ಸೈಂಟಿಫಿಕ್ ಅಷ್ಟು ಡೀಪ್ ಆಗಿ ಗೊತ್ತಿಲ್ಲ, ಆದ್ರೆ ನಂಗೆ ಗೊತ್ತು ಸ್ಟ್ರೆಸ್ ಕೊಟ್ಟವರಿಗೆ ಫಸಲು ಜಾಸ್ತಿ. ಅದರ ಕಾನ್ಸೆಪ್ಟ್ ಅದೇ ಸರ್. ಅಂದ್ರೆ ಇದು ವೆಜಿಟೇಟಿವ್ ಗ್ರೋತ್ ಅಲ್ಲಿ, ಅದರ ವೆಜಿಟೇಟಿವ್ ಗ್ರೋತ್ ಅಲ್ಲಿ ಇರುತ್ತೆ. ಸ್ಟ್ರೆಸ್ ಕೊಟ್ರೆ ಸಾಯ್ಲಿಕ್ಕೆ ರೆಡಿ ಆಗುತ್ತೆ. ಸಾಯುಗ ರೆಡಿ ಆಗಿ ಏನ್ ಮಾಡ್ತಾರೆ, ನನ್ನ ವಂಶವನ್ನು ಜಾಸ್ತಿ ಮಾಡ್ಬೇಕು, ನೆಕ್ಸ್ಟ್ ವಂಶ ಜಾಸ್ತಿ ಮಾಡೋದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಕೇರಳ ರಾಜ್ಯದ ಕಾಸರಗೋಡು ತಾಲೂಕಿನ ಸಾರಡ್ಕದಲ್ಲಿದ್ದೇನೆ. ಒಂದು ವಾರದ ಹಿಂದೆ ರೂಟ್ ಬಾಲ್ನ ಉಪಯೋಗಿಸಿ ಹೇಗೆ ಪೆಪ್ಪರ್ ಗಿಡಗಳನ್ನು ಮಲ್ಟಿಪ್ಲೈ ಮಾಡುವಂಥದ್ದು, ಹೆಚ್ಚು ಹೆಚ್ಚು ಗಿಡಗಳನ್ನು ಮಾಡುವಂಥದ್ದು ಅನ್ನುವಂಥದ್ದನ್ನು ನಿಮಗೆ ತೋರಿಸಿದೆ. ಇವತ್ತು ಒಂದು ಅದ್ಭುತವಾಗಿರುವಂಥ ಮೆಥಡ್. ನಿಮ್ಮ ಮನೆಯಲ್ಲಿ ಒಂದು ಗಿಡ ಇದ್ದರೆ ತಿಂಗಳಲ್ಲಿ 5 ಗಿಡಗಳನ್ನು ತಯಾರು ಮಾಡುವಂಥ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ಮೆಥಡನ್ನು ತೋರಿಸೋದಕ್ಕೋಸ್ಕರ ನಾನು ಮನೀಶ್ ಗಾಂಭೀರ್ರ ಮನೆಗೆ ಬಂದಿದ್ದೇನೆ. ಕಳೆದ ಒಂದು 4-5 ದಿನ ಹಿಂದೆ ಮನೀಶ್ ಗಾಂಭೀರದೊಂದು ವಿಡಿಯೋನ ಹಾಕಿದ್ದೆ, ನಿಮಗೆ ನೀವು ನೋಡಿದಿರಿ ಅವರ ನರ್ಸರಿ ಬಗ್ಗೆ. ಅವರು ಹೇಗೆ ಅದನ್ನು ಮಾಡ್ತಾರೆ, ಈ ಮೆಥಡ್ ಹೇಗೆ ಪ್ರಾರಂಭ ಆಯಿತು, ಅದರ ಲಾಭ ನಷ್ಟಗಳೇನು ಅನ್ನೋದೆಲ್ಲ ಸಂಗತಿಯನ್ನು ತಿಳಿಸ್ತೇನೆ. ನಿಮಗೆ ತುಂಬ ಉಪಯೋಗ ಆಗ್ಬೋದು. ಯಾರ್ಯಾರು ಮನೆಯಲ್ಲಿ ಈ ಸಣ್ಣ ಪ್ರಮಾಣದಲ್ಲಿ ಗಿಡಗಳನ್ನು ತಯಾರು ಮಾಡ್ತಾರೆ, ಪೆಪ್ಪರ್ ಗಿಡಗಳಿಗೆ ಹೊರಗಡೆ ಅಲಿಯುವ ಅಗತ್ಯ ಇಲ್ಲ, ಮನೆಯಲ್ಲೇ ರೆಡಿ ಮಾಡ್ಬೋದು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ನಮ್ಮ 2ನೇ ಎಪಿಸೋಡ್ಗೆ ನಿಮಗೆ ಇಲ್ಲಿ ಕೂಡ ಸ್ವಾಗತ. ಸ್ನೇಹಿತರೆ, ಮನೀಶ್ ಗಂಭೀರ್ರ ನರ್ಸರಿಯಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಇದು ಕಲ್ತದ್ದು ಅಪ್ಪಂಗಳದಲ್ಲಿ, ಗೈಡೆನ್ಸ್ ಕೊಟ್ಟದ್ದು ಮಡಿಕೇರಿ ಅಪ್ಪ. ಅದು ಪ್ರಾದೇಶಿಕ ಕಚೇರಿ. ISR ಕ್ಯಾಲಿಕಟ್ಟಿದ್ದು ಪ್ರಾದೇಶಿಕ ಕಚೇರಿ. ಮೈನ್ ಸೈಂಟಿಸ್ಟ್ ಅಕ್ಷಿತಾ ಮ್ಯಾಮ್, ಅಂದ್ರೆ ಕಂಪ್ಲೀಟ್ ಗೈಡೆನ್ಸ್ ಎಲ್ಲ ಹೇಳಿಕೊಟ್ಟ ಅಕ್ಷಿತಾ ಮ್ಯಾಮ್. ಅದಕ್ಕೆ ಹೆಲ್ಪ್ ಮಾಡಿದ್ದು ರೀಟಾ ಮ್ಯಾಮ್ ಅಂತ. ಅವ್ರ ಇಬ್ಬರು ಹೆಲ್ಪ್ ಮಾಡಿದ್ರು, ಕಂಪ್ಲೀಟ್ ಇದು ಮಾಡಿದ್ರು. ಮತ್ತೆ ಅಕ್ಷಿತಾ ಮ್ಯಾಮ್ ಶೆಡ್ಯೂಲ್ ಮಾಡಿದ್ರು, ನರ್ಸರಿ ಅಂದ್ರೆ ಹೇಗೆ, ಯಾವಾಗ ಕೆಮಿಕಲ್ ಯಾವಾಗ ಹಾಕ್ಬೇಕು, ಮತ್ತೆ ಜೀವಾಮೃತ ಶೆಡ್ಯೂಲ್ ಯಾವ ಗ್ಯಾಪ್ ಅಲ್ಲಿ ಯಾವ್ದು ಕೊಡ್ಬೇಕು, ಕಂಪ್ಲೀಟ್ ಶೆಡ್ಯೂಲ್ ಮಾಡಿ ಅವ್ನ ಕಾನ್ಫಿಡೆನ್ಸ್ ನಂಗೆ ಬಂತು. ಅಂತ ನಾನು ಇದು ಅದೇ ಫಾಲೋ ಮಾಡ್ತಾ ಇದ್ದೇನೆ. ನಂತರ ಪಣಿಯೂರಿಗೆ ವಿಸಿಟ್ ಮಾಡ್ತಾ ಇದ್ದೇನೆ, ಅಲ್ಲೂ ಹಾಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಬೇಕಾದ ಬೇರೆ ಬೇರೆ ಕೆಮಿಕಲ್ಸ್ ಬಗ್ಗೆ, ಅಂದ್ರೆ ಯಾವ ಡೋಸೇಜ್ ಎಲ್ಲ ಹೇಳಿಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲ ಒಂದು ಅಲ್ಲೆಲ್ಲ ಎರಡು ಇದಕ್ಕೆ ವಿಸಿಟ್ ಆದ್ಮೇಲೆ ನಾನು ಒಂದು ಕಾನ್ಫಿಡೆನ್ಸ್ ಬಂತು, ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದೊಂದು ಮೆಥಡ್ ಹೇಗೆ ಸರ್, ಇದು ನೋಡಿ ಸರ್, ಈಗ ಇದರಲ್ಲಿ ಮೂವ್ ಆಗ್ತಾ ಹೋದಾಗೆ ಈ ತರ ಒಂದು ಬಿಳಿ ಬೇರು ಬುಡದಿಂದ ತೋರಿಸಿ ನಮ್ಗೆ ಅದು ಹೇಗೆ, ಯಾಕಂದ್ರೆ ಗೊತ್ತಾಗ್ಲಿಕ್ಕೆ ಅಲ್ಲಿಂದ ಶುರು ಆಗುತ್ತೆ ಸರ್. ಈಗ ಮದರ್ ಪ್ಲಾಂಟ್ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದೀಗ ತಿರುಗಿ ಹೊಸ ಇದು ಮದರ್ ಪ್ಲಾಂಟ್. ಅದು ಮದರ್ ಪ್ಲಾಂಟ್, ಅದು ಪನ್ನೀರ್ ಒಂದರದ್ದು. ಈಗ ಇಲ್ಲಿಂದ ಇದು ಅಲ್ಲಿ ಬೇರಿಲ್ಲ, ಇಲ್ಲಿ ತೋರಿಸ್ತೇನೆ. ಇಲ್ಲಿ ಬರ್ತಾ ಉಂಟು ಮದರ್ ಪ್ಲಾಂಟ್ ಇದೆ, ಅದು ಕಟ್ ಮಾಡಿದೆ. ಅದು ಈಗ ಇದಕ್ಕೆ ಇದು ಮದರ್ ಪ್ಲಾಂಟ್ ಇದಕ್ಕೆ ಪ್ರೊಪಗೇಟ್ ಆಗ್ತಾ ಬರ್ತಾ ಉಂಟು. ಇಲ್ಲಿ ಮುಂದ್ಗಡೆ ಈ ಬಿಳಿ ಬೇರು ಶುರು ಬರ್ತಾ ನೋಡಿ, ಬಿಳಿ ಬೇರು ಈ ಬೇರಿನ ಹಿಂದ್ಗಡೆಯಿಂದ ಹೀಗೆ ಇದು ಮಾಡಿ, ಹೀಗೆ ಇದು ಬಗ್ಗಿಸಿ ಈ ತರ ಇಡ್ಬೇಕು, ಲಾಕ್ ಮಾಡ್ಬೇಕು. ನಂತರ ಇಲ್ಲೇ ಇದ್ದ ಮಣ್ಣನ್ನ ಇದಕ್ಕೆ ಈ ತರ ಮಾಡ್ಬೇಕು, ಇಲ್ಲೇ ಇದ್ದ ಕವರ್ ಮಾಡ್ಬೇಕು. ಆಗ ಆ ಬೇರು ಬೇಗ ಬೇರೆ ಮೇಲೆ ಅಂತಿಲ್ಲ, ಇದೇ ಮಣ್ಣನ್ನ ಈ ತರ ಮೇಲೆ ಹಾಕಿ ಬಿಟ್ರೆ ಈಗ ಇದು ಇನ್ನು ಸ್ವಲ್ಪ ಮುಂದಕ್ಕೆ ಬರ್ಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ ಈ ತೋಟಕ್ಕೆ ಬರ್ಲಿಕ್ಕೆ? 2 ದಿವಸ 3 ದಿವಸ. ಹೌದಾ? ಜೀವಾಮೃತ ಕೊಡ್ಬೇಕು. ಜೀವಾಮೃತ ಆದ್ರೆ ಪ್ಲಸ್ ಪಾಯಿಂಟ್ ಖರ್ಚಾಗುತ್ತೆ. ಅದರ ದನದ ಯೂರಿನ್ಗೆ ಮೂತ್ರಕ್ಕೆ 35 ರೂಪಾಯಿ ಉಂಟು ಲೀಟರ್ಗೆ. ಆದ್ರೆ ನಮ್ಗೆ ಲಾಭ ಉಂಟು, ಬೇಗ ಇದು ನಾಟಿ ದನದು. ನಾಟಿ ದನ ಆದ್ರೆ ಒಳ್ಳೇದು ಸರ್, ನಾಟಿ ದನ ಸಿಕ್ಕಿದ್ರೆ ಒಳ್ಳೇದು. ಮತ್ತೆ ಯಾವ್ದು ಆಗುದು, ನಾಟಿ ದನ ಬೆಸ್ಟ್. ಇದಕ್ಕೆ ಜೀವಾಮೃತ ದಿನ ಕೊಡ್ತೀರಿ? ನಾನು 15 ದಿವಸಕ್ಕೊಮ್ಮೆ 15 ಅದು ಅದೇ ಈ ಶೆಡ್ಯೂಲ್ ನ ಎಡೆಗೆ ಕೊಡ್ತೇನೆ. ಇದೀಗ ಬಿಳಿ ಬಂದಿದೆ ಅಂದ್ರೆ ಜೀವಾಮೃತಕ್ಕೂ ನಾನು ಸ್ವಲ್ಪ ಅಡಿಗೆ ಬೇವಿನ ಎಣ್ಣೆ ಹಾಕ್ತೇನೆ ಸರ್. ಯಾಕಂದ್ರೆ ಅದು ಸ್ವಲ್ಪ ಇನ್ಸೆಕ್ಟಿಸೈಡ್ ಆಗಿ ವರ್ಕ್ ಆಗುತ್ತೆ.
ಈಗ ಹಾ. ಇದಿಲ್ಲಿ ಕಟ್ ಮಾಡ್ಲಿಕ್ಕೆ ಇರುವಂತದ್ದು ಹೌದೌದು. ಇದ್ರಲ್ಲಿ ಕಟ್ ಮಾಡ್ತೀರಿ. ಇನ್ನ 7 ಗಿಡ ಸರ್, 7 ಗಿಡ ಹಾಕ್ಬೇಕು. ಹಾ 7 ಗಿಡ ಆದ್ರೆ ಹಾ. ಅಲ್ಲೂ ಬೇರು ಬಂದಿರುತ್ತೆ, ಹಾ. ಇಲ್ಲೂ ಬೇರು ಬಂದಿರುತ್ತೆ. ಹಾ. ಆಗ ಎಲೆಗೆ ಗಿಡಕ್ಕೆ ಡ್ಯಾಮೇಜ್ ಆಗಲ್ಲ. ಹಿಂದಿನ ಒಂದನ್ನು ಕಟ್ ಮಾಡ್ತೇನೆ, ಒಂದೊಂದನೇ ಕಟ್ ಮಾಡ್ತಾರೆ. ಒಂದೊಂದನ್ನು ಕಟ್ ಮಾಡ್ತೇನೆ. ಕಟ್ ಮಾಡಿದ ಗಿಡಗಳನ್ನು ಒಂದ್ಸಲ ಸರ್, ತೋರಿಸಿ ಯಾವ್ದು? ಇಲ್ಲಿಟ್ಟಿದ್ದೇನೆ. ಇನ್ನು ಇದು ಬೇರೆ ಇಲ್ಲಿದೆ ಅಂತ ಇದು ಕಟ್ ಮಾಡಿದ ಗಿಡಗಳು. ಇದು ಹಾ. ಒಂದ್ಸಲ ಎತ್ತಿ ತೋರಿಸಿ ನೋಡೋದು ಒಂದು. ಸರ್, ಇದೀಗ ಬೇರೆ ಬರ್ಲಿಲ್ಲ. ಹಾ. ಇದು ಮೊನ್ನೆ ನೋಡಿ ಇಲ್ಲಿದೆ ನೋಡಿ ಇದು ನೋಡಿ. ಅದು ಅಲ್ಲಿಂದ ಅಲ್ಲಿಗೆ ಬೇರೆ ಬಂದು ಈ ತರ ಚಿಗುರು ಬರುತ್ತೆ. ಹಾ. ಹಾ? ಹಾ. ಇದು ಕಟ್ ಮಾಡಿದ್ದು. ಹ್ಮ್. ಇದು ಚಿಗುರು ಅಂದ್ರೆ ಒಂದು ರನ್ನರ್ ಅಲ್ಲಿ ಹಾ. ಒಂದೊಂದು ಗಂಟೆಗೆ ಒಂದೊಂದು ಬರ್ತದ. ಒಂದೊಂದು ಗಂಟೆ ಒಂದೊಂದು ಗಂಟೆ. ಇದು ಎಷ್ಟು ವರ್ಷ ಆಯ್ತು ಇದು ಮೆಥಡ್ ಪ್ರಾರಂಭ ಆಗಿ? ಈ ತರ ಸರ್ಪಂಟೇನ್ ಮೊದಲೇ ಉಂಟು, ನಾನು ಈ ವರ್ಷ ಶುರು ಮಾಡಿದೆ. ಏನದು ಕೇಳುದು? ಸರ್ಪಂಟೇನ್ ಮೆಥಡ್. ಹಾಗಾದ್ರೆ ಏನು? ನಾಗಪತಿ, ಮಲಯಾಳದಲ್ಲಿ ನಾಗಪತಿ ಅಂತ ಹೇಳುದು. ಹಾ. ಮಲಯಾಳಂ ಅಲ್ಲಿ ನಾಗಪತಿ ಹಾವಿನ ತರ ಹೋಗ್ತಾ ಇರುತ್ತೆ ಅಲ್ಲ. ನಿಮ್ಮ ಲೆಕ್ಕದಲ್ಲಿ ಒಂದು ತಿಂಗಳಿಗೆ ಎಷ್ಟು ಗಿಡ ನಿಮಗೆ ಸಿಗ್ತದೆ? ಅಂದ್ರೆ ಅವರು ಹೇಳೋ ಪ್ರಕಾರ ವರ್ಷಕ್ಕೆ 60ರಿಂದ 65. ಹಾ. 5 ಒಳಗಡೆ ನಂಗೆ ಆ ತರ ಸಿಕ್ತು ಉಂಟು. 6, 5 ಆ ತರ ಸಿಕ್ತು ಉಂಟು. 6, 5 ತಿಂಗಳಿಗೆ 6, 5. ನೀವು ಬೇರೆ ಯಾವುದೇ ಮೆಥಡ್ ಉಪಯೋಗ ಮಾಡೋದಿಲ್ಲ? ಅಲ್ಲ, ಇದು ನಂಗೆ ಪ್ರತಿ ದಿವಸ ನೋಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಏನ್ ಚಿಕ್ಕ ಒಂದು ಏನಾದ್ರೆ ಮೊನ್ನೆ ಲಾಸ್ಟ್ ವೀಕ್ ಅಂದ್ರೆ ನೈಟ್ರೋಜನ್ ಒಂದು ಸಿಗ್ಬೇಕು ಅಂತ ಹೇಳಿ ಹರಳಿಂಡಿ ಹಾಕಿದೆ. ಹರಳಿಂಡಿಯಲ್ಲಿ ನಂಗೆ ಗೊತ್ತಾಯ್ತದು ಚಿಕ್ಕ ಒಂದು ಫಂಗಸ್ ಇದ್ದು ತರ ಡೆವಲಪ್ ಆಗ್ತಾ ಶುರುವಾಯ್ತು. ಆದ್ರೆ ಆ ಟೈಮ್ಗೆ ನಂಗೆ ಗೊತ್ತಾಗುತ್ತೆ. ಅಂದ್ರೆ ಈ ತರ ಫಂಗಸ್ ಆಗ ಫೋಟೋ ಕಳಿಸಿದೆ, ರಿಸಾಲ್ವ್ ಮಾಡಿದೆ. ಅಂದ್ರೆ ದಿವಸವೂ ನೋಡ್ಲಿಕ್ಕೆ ಆಗುತ್ತೆ ಸರ್ಪಂಟೇನಲ್ಲಿ. ಆದ್ರೆ ನೋಡಲಾದ್ರೆ ಪ್ರತಿ ದಿವಸ ನೋಡ್ಲಿಕ್ಕೆ ಆಗಲ್ಲ. ಅದು ನಮ್ಮ ಕಲಿಯುವಂತ ಹುಡುಗರಿಗೆ ರಿಸ್ಕ್ ತಗೊಳ್ಳಿಕ್ಕೆ ಆಗಲ್ಲ. ಈಗ ಇಲ್ಲಿ ಕೆಲವದಕ್ಕೆ ಇನ್ನು ಸಿಕ್ಕಿಸಿಲ್ಲ. ಯಾಕೆ ಅದು? ಯಾವ್ದು? ಅದು ಉದ್ದ ಬಂದಿದೆ ಇನ್ನು. ಅಲ್ಲಲ್ಲ, ಇದು ನಾನು ಅದೊಬ್ರು ಇನ್ನು ಇಲ್ಲಿಗೆ ನಂಗೆ ನಂದು ಮೈನಿಗೆ ಪ್ರಮೋಷನ್ ಚಂದ್ರ ಅಲ್ಲ, ಹಾಗೆ ಇದನ್ನು ಹಾಗೆ ಬಿಟ್ಟಿದೆ. ನಿಮ್ಗೆ ಇದು ಕೇಳಿದ್ದಾರೆ, ಈ ತುದಿ ಇಲ್ಲಿ ಕಟ್ ಮಾಡಿದ್ದೇನೆ. ಒಬ್ರು ನನ್ನ ಪರಿಚಯದವರು, ನನ್ನ ಆತ್ಮೀಯರು ಅದು ನಂಗೆ ಬೇಕು ಅಂತ ಕೇಳಿ, ತುದಿಗಳೇ ಬೇಕು ಅಂತ ಅವ್ರಿಗೆ ನೆಡ್ಲಿಕ್ಕೆ. ನಾನು ತಿರುಗಿ ಅದನ್ನ ಮದರ್ ಪ್ಲಾಂಟ್ ಇರ್ತೇನೆ. ಒಂದು ತಿಂಗಳಿಗೆ ಎಷ್ಟು ಗಿಡ ನಿಮ್ಗೆ ಸೇಲ್ ಆಗುತ್ತೆ ಇಲ್ಲಿ? ಈಗ ತಿಂಗಳಿಗೆ ನಾನು 2 ಬ್ಲಾಕ್ ಆಗಿ ತಿಂಗಳಿಗೆ 10ರಿಂದ 15 ಸಾವಿರ ಸೇಲ್ ಆಗುತ್ತೆ. ಬರ್ತದೆ 15,000. ಕಾಲ್ ಎಲ್ಲ ಮಾಡ್ತಾ ಇರ್ತಾರ? ಕಾಲ್ ಮಾಡ್ತಾರೆ, ಇನ್ನು ಮಾಡೋದು ಬೇಡ ಅಂದ್ರೆ ವಾಟ್ಸ್ಆಪ್ ಮಾಡಿ. ನಂಗೆ ನಂದೇ ಟೈಮ್ ಉಂಟು, ಕಷ್ಟ ಆಗುತ್ತೆ ಕಾಲ್, ಕಷ್ಟ ಆಗಿದೆ. ಮೊದ್ಲು ಈಗ ತುಂಬಾ ಜಾಸ್ತಿ ಆಗಿದೆ ಕಾಲ್. ವಾಟ್ಸ್ಆಪ್ ಮಾಡಿದ್ರೆ ನಂಗೆ ಹೆಲ್ಪ್ ಆಗುತ್ತೆ. ಮಾಹಿತಿಗಳು ಬೇಕಾದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬರ್ಬೋದು, ನಂಗೆ ವಾಟ್ಸ್ಆಪ್ ಮಾಡ್ಬೋದು. ಹೌದು, ವಾರದಲ್ಲಿ ಒಂದಿನ ಅಂತ ಹೇಳಿದ್ರೆ ನೀವು ಅದೇ ದಿನ ಬರ್ಬೋದು. ಇಲ್ಲಾಂದ್ರೆ ನಿಮ್ ಕೆಲಸ ಬಿಟ್ಟು ನನ್ನ ಕೆಲಸಕ್ಕೆ ಕಷ್ಟ ಆಗುತ್ತೆ. ನಂದು ಬೇರೆ ಒಂದು ಕೆಲಸ ನಡೀತಾ ಉಂಟು. ಏನ್ ಕೆಲಸ ಮಾಡ್ತಿದ್ರಿ? ಅದನ್ನ ಎಜುಟೆಕ್ ಸ್ಟಾರ್ಟ್ಅಪ್ ಅದ್ರದ್ದು ಸೈಡಿಗೆ ಮಾಡ್ತಾ ಇದ್ದೇನೆ. ಸ್ಟ್ರೆಸ್ ಕೊಟ್ಟವರಿಗೆ ಫಸಲು ಜಾಸ್ತಿ. ಆಫ್ಟರ್ ಹಾರ್ವೆಸ್ಟಿಂಗ್ 4ರಿಂದ 5 ವಾರ ಅಂದ್ರೆ ಗೊತ್ತು ಸಾಧಾರಣ. ಒಂದು ಉದಾಹರಣೆಗೆ ಈಗ ಏಪ್ರಿಲ್ 15ಕ್ಕೆ ಹಾರ್ವೆಸ್ಟಿಂಗ್ ಫುಲ್ ಕ್ಲಿಯರ್ ಆಯ್ತು. ಅಲ್ಲ, ಏಪ್ರಿಲ್ ಅಲ್ಲ, ಫೆಬ್ರವರಿ ಕ್ಲಿಯರ್ ಆಗುತ್ತೆ. ಆವಾಗ 1.5 ತಿಂಗಳು ಬಿಟ್ಟು ಬಿಡ್ಬೇಕು. ಅಂದ್ರೆ ಸ್ಟ್ರೆಸ್ ಗಿಂತ ಮೊದಲು ಬುಡದಲ್ಲಿ ಮಲ್ಚಿಂಗ್ ಹಾಕಿ ಅದೆಲ್ಲ ಬುಡ ತಂಪಿರ್ಬೇಕು. ಇಲ್ಲದ್ರೆ ಸ್ಟ್ರೆಸ್ ಕೊಟ್ಟಾಗ ಬುಡ ಬಾಡುತ್ತೆ. ಬುಡ ತಂಪಿದ್ರೆ ಮಾತ್ರ ಸ್ಟ್ರೆಸ್ ಕೊಟ್ಟಾಗ ಅದನ್ನ ಟಾಲರೇಟ್ ಮಾಡೋ ಶಕ್ತಿ ಬರುತ್ತೆ. ಅದು ಯಾಕೆ? ಅದು ಆ ನೀರು ಹಾಕದಿದ್ದಾಗ ಅದು ಏನು ಆಕ್ಷನ್ ಆಗುತ್ತೆ ಅಲ್ಲಿ? ಅದು ಅದೇ ಮೊನ್ನೆ ಧರ್ಮರಾಜ್ ಸರ್ ಹೇಳಿದ್ದಾರೆ. ಅಂದ್ರೆ ಆ ಸೈಂಟಿಫಿಕ್ ಅಷ್ಟು ಡೀಪ್ ಆಗಿ ಗೊತ್ತಿಲ್ಲ, ಆದ್ರೆ ನಂಗೆ ಗೊತ್ತು ಸ್ಟ್ರೆಸ್ ಕೊಟ್ಟವರಿಗೆ ಫಸಲು ಜಾಸ್ತಿ. ಅದರ ಕಾನ್ಸೆಪ್ಟ್ ಸರ್, ಅಂದ್ರೆ ಇದು ವೆಜಿಟೇಟಿವ್ ಗ್ರೋತ್ ಅಲ್ಲಿ, ಅದರ ವೆಜಿಟೇಟಿವ್ ಗ್ರೋತ್ ಅಲ್ಲಿ ಇರುತ್ತೆ. ಸ್ಟ್ರೆಸ್ ಕೊಟ್ರೆ ಸಾಯ್ಲಿಕ್ಕೆ ರೆಡಿ ಆಗುತ್ತೆ. ಸಾಯುಗ ರೆಡಿ ಆಗಿ ಏನ್ ಮಾಡ್ತಾರೆ, ನನ್ನ ವಂಶವನ್ನು ಜಾಸ್ತಿ ಮಾಡ್ಬೇಕು. ನೆಕ್ಸ್ಟ್ ವಂಶ ಜಾಸ್ತಿ ಮಾಡೋದು ಪ್ರೊಸೆಸ್ ಅಂದ್ರೆ ರಿಪ್ರೊಡಕ್ಟಿವ್ ಸ್ಟೇಜ್. ಅಂದ್ರೆ ರಿಪ್ರೊಡಕ್ಟಿವ್ ಸ್ಟೇಜ್ ಕಾಯಿ ಆಗೋದು. ನೆಕ್ಸ್ಟ್ ಫಸಲ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಸ್ಟೇಜ್ ಆದ್ರೆ ಈಲ್ಡ್ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಈ ಟೈಮ್ ಅಲ್ಲಿ ನಮ್ಮಲ್ಲಿ ಎಲ್ಲಾ ಕಡೆ ಸೊಪ್ಪುಗಳು ಬೆಳೆದಿರ್ತದೆ. ಹೌದು, ಅದ್ರಿಂದ ಎಷ್ಟೋ ಸಲ ಬಿಸಿಲೇ ತಾಗುದಿಲ್ಲ. ಈ ಟೈಮ್ ಅಲ್ಲಿ ಪೆಪ್ಪರ್ಗೆ ಬಿಸಿಲು ಆಗಿಲ್ಲ ಅಂದ್ರೆ ಪೆಪ್ಪರ್ಗೆ ಒಳ್ಳೇದ ಅಥವಾ ಕೆಟ್ಟದ? ಅಂದ್ರೆ ಪೆಪ್ಪರಿಗೆ ಸಾಧಾರಣ ನಾವು ರಬ್ಬರಿಗೆ ಪ್ಲಾಸ್ಟಿಕ್ ಹಾಕ್ತೇವಲ್ಲ, ತಂಪಾಗದಿದ್ರೆ ರಬ್ಬರಿಗೆ ಪ್ಲಾಸ್ಟಿಕ್ ಹಾಕ. ಇನ್ನೊಂದು ಕಾನ್ಸೆಪ್ಟ್, ತೋಟಕ್ಕೆ ಬೋರ್ಡ್ ಮದ್ದು ಬಿಡ್ತೇವೆ, ಅದೊಂದು ತಂಪಾಗ್ಬೇಕು. ಇಲ್ಲದ್ರೆ ಬಿಸಿಲಿಗೆ ಆ ಹ್ಯುಮಿಡಿಟಿ ಇಲ್ಲದ್ರೆ ಬೋರ್ಡ್ ಬಿಡಲ್ಲ. ಆ ಟೈಮಿಗೆ ಒಂದು ಮೇ ಅಥವಾ ಜೂನ್ ನಂತರ ಒಂದು ಆ ಹ್ಯುಮಿಡಿಟಿ ಸೆಟ್ ಆಗುವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ನಂತರ ಬಿಸಿಲು ಬೇಕು. ಬಿಸಿಲು ಬೀಳ್ಬೇಕಂದ್ರೆ ನಿಮಗೆ ಕೆಲವು ಕಡೆ ಮರದ ತೋಟದ ಸುತ್ತ ಅಡಿಕೆ ಮರ ಬೇರೆ ಇದಿರ್ತದೆ. ಅಡಿಕೆಯಲ್ಲಿ ಮಾವಿನ ಮರ ಗೆಲ್ಲ ಕಡಿಬೇಕು. ಆ ಟೈಮ್ ಯಾವ್ದಕ್ಕೆ ಅಡಿಕೆಯಲ್ಲಿ ಕಾನ್ಸೆಪ್ಟ್ ನಡೆಯಲ್ಲ. ತಾಯಿ ಬೇರಿನ ಯಾವ್ದು ಮರ ಉಂಟು ಕಂಪ್ಲೀಟ್ ತೆಗಿಲಿಕ್ಕೆ ಆಗ್ತದ, ಬೆಸ್ಟ್ ಹೈಯೆಸ್ಟ್ ಫಸಲು ಬರುತ್ತೆ. ಅಂದ್ರೆ ಅದೇ ಗಂಡು ಡ್ರಾಪ್ ಆಗಲ್ಲ. ಪನೀರು ಒಂದ್ರಲ್ಲಿ ಸಮಸ್ಯೆ ಜಾಸ್ತಿ ಸರ್. ಬಿಸಿಲು ಬೀಳ್ಬೇಕು ಅಂತ ಹೇಳುದು ನೀವು. ಬಿಸಿಲು ಬೀಳ್ಬೇಕು. ಪನೀರು ಒಂದಕ್ಕೆ ಬಿಸಿಲು ಕಡಿಮೆ ಆದ್ರೆ ಗಂಡು ಡ್ರಾಪ್
ಹೆಣ್ಣು ಮಾತ್ರ ಸೆಟ್ಟಿಂಗ್ ಆಗಲ್ಲ. ಈಗ ನಾನ್ ಮೊನ್ನೆ ಹಾ. ಅನಂತಣ್ಣಂದು ಧೂಪದ ಬಗ್ಗೆ ಪೈಖಾನೆ ಬಗ್ಗೆ ತೋರಿಸಿದೆ. ಹೌದು ಕೆಲವು ಕಡೆ ಪೈಪ್ ಅಲ್ಲಿ, ಹೌದು ಕೆಲವು ಕಡೆ ಕಂಬದಲ್ಲಿ. ಹೌದು ನಮ್ಗೇನಂದ್ರೆ ನಾವು ತೋರಿಸೋದು ಮಾತ್ರ ಕೆಲಸ, ಹೌದು ಅದನ್ನ ಸರಿ ತಪ್ಪು ಜನರು ತೀರ್ಮಾನ ಮಾಡ್ತಾರೆ. ಹೌದು ಹೌದು ಆದ್ರೆ ಇದೊಂದು ವಿಶೇಷವಾಗಿರುವಂತ ಒಂದು ಸಿಸ್ಟಮ್ಗೆ ನೀವು ಹೆಜ್ಜೆ ಇಡ್ತಿದ್ದೀರಿ. ಸರಿ ಸರಿ. ಇದು ಹೇಗೆ ಏನು ಅನ್ನುವಂಥದ್ದು? ನಾನು ಅಲ್ಲೊಂದು ಕಾನ್ಸೆಪ್ಟ್ ಹೇಳಿದ್ದೇನೆ, ಹೌದು. ನೆನಪು ಮಾಡಿ. ಹೌದು. ಬಿಳಿ ಬೇರು, ಹಾ. ಬಿಳಿ ಬೇರಿಗೆ ಹ್ಮ್. ನ್ಯೂಟ್ರಿಯೆಂಟ್ ಸಿಕ್ಕಿದ್ರೆ ಸೆನ್ಸ್ ಆಗುತ್ತೆ. ಹೌದು. ನಂಗೆ ನ್ಯೂಟ್ರಿಯೆಂಟ್ ಸಿಕ್ತೆ ಅಂತ. ಹ್ಮ್. ಹಾಗೆ ಬಿಳಿ ಬರೋದಕ್ಕೆ ಅಲ್ಲಿಗೆ ಆ ಗಂಟೊಂದು ಕೆಲಸ ಮಾಡುತ್ತೆ, ಹೌದು. ಜಾಸ್ತಿ ಬಿಳಿ ಬಿಳಿ ಬೇರೆ ರೆಸ್ಪಾನ್ಸ್ ಮಾಡುತ್ತೆ. ಹೌದು. ಹಾಗೆ ನಾನು ಅಲ್ಲಿ ಮಣ್ಣು ಕೊಟ್ಟಿದ್ದೇನೆ, ಜಾಸ್ತಿ ಬಿಳಿ ಬೇರು ಬಂತು, ಅಡಿಗೆ ಬೇರು ಹೋಯ್ತು. ನಂತರ ಗಿಡ ಫಸ್ಟ್ ಬೇರು ಫಾರ್ಮೇಶನ್ ಆಯ್ತು, ಹೌದು. ಕಟ್ ಮಾಡಿದ ನಂತರ ಚಿಗುರು ಬಂತು. ಹೌದು. ಅಲ್ಲಿ ಹೌದು. ಅದೇ ರೀತಿ ಇದೇ ರೀತಿ ಅಂದ್ರೆ ಇದಕ್ಕಿಂತ ನಾನು ಮಾಡ್ತಾ ಇದ್ದೇನೆ, ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇನೆ. ಹಾ. ಅಡಿಗೆ ಇದು ಬಿಟ್ಟು ಹಾ. ಇದ್ರಲ್ಲಿ ಏನ್ ಗೊತ್ತಾ, ಹಾ. ನಾನು ಹೇಳ್ತೇನೆ ತೋರಿಸಿ. ಇದೊಂದು ಕಟ್ಟಾದ ಪೀಸ್. ಹಾ. ಹಾ. ಈ ರಿಂಗಿಗೆ ಹಾ. ಸ್ವಲ್ಪ ಕಡೆ ಪೋರಸ್ ಕಾಂಕ್ರೀಟ್ ರಿಂಗ್ ಅಂತ ಹೇಳುದು. ಹಾ. ಇಲ್ಲಿ ನೋಡಿ, ಹಾ. ಇಲ್ಲಿಂದ ನೀರು ಬಿಟ್ರೆ, ಹಾ. ಈ ನೀರಲ್ಲಿ ಯಾವುದೇ ದ್ರಾವಹಾರ ಲಿಕ್ವಿಡ್ ಬಿಟ್ರೆ ಹಾ. ಇದರ ಅಡಿಗೆ ಹೋಗ್ತೆ. ಓ. ಅಂದ್ರೆ ಇದು ಫುಲ್ ಬ್ಲಾಕ್ ಇಲ್ಲ, ಅದು ಬ್ಲಾಕ್ ಉಂಟು, ಇದು ಕಟ್ಟದು ಹಾಗೆಲ್ಲ ಮತ್ತೆ ಅದ್ರೊಳಗಡೆ ಫುಲ್ ಈ ಹೊರಗಡೆ ನೀರು ಹೋಗದಾಗೆ ಏನಿಲ್ಲ, ಫುಲ್ ಓಪನ್ ಇದೆ ಅದು. ಅಂದ್ರೆ ಅದರ ಪ್ರಾಪರ್ಟಿ ಅಂದ್ರೆ ಇದು ಫೂಟ್ ಪಾತಿಗೆ ಹಾಕುವಂಥದ್ದು, ಹಾ. ನೀರೊಳಗೆ ಹೋಗ್ಲಿಕ್ಕೆ. ಅದನ್ನ ನಾವು ಇದು ಮಾಡಿ ಈ ತರ ರಿಂಗ್ ಮಾಡಿತ್ತು. ಅರ್ಥ ಆಯ್ತಾ? ಅಂದ್ರೆ ಯಾವುದೇ ಫರ್ಟಿಲೈಸರ್ ಅದ ನೀರು ಒಂದು ಈಗ ಸಸ್ಯಗಳು ಹಾ. ಅಂದ್ರೆ ಯಾವ್ದೊಂದು ನ್ಯೂಟ್ರಿಯೆಂಟ್ ಅನ್ನು ಅಬ್ಸರ್ವ್ ಮಾಡುದು ಇನ್ ದ ಫಾರ್ಮ್ ಆಫ್ ವಾಟರ್, ಕರೆಕ್ಟ್, ಲಿಕ್ವಿಡ್. ಹಾ. ಈಗ ಸಾಲಿಡ್ ಕೊಟ್ರು ಅದಕ್ಕೆ ಲಿಕ್ವಿಡೇ ಬೇಕು. ಯಾಕಂದ್ರೆ ಈಗ ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ, ವ್ಯಾಮ್ ಅಂದ್ರೆ ಅರ್ಥ ಎಂತ, ಸಾಲಿಡ್ ಫಾರ್ಮ್ ಅಲ್ಲಿ ಇದ್ದದನ್ನು ಇನ್ಸಾಲ್ಯುಬಲ್ ಫಾರ್ಮ್ ಸೊಲ್ಯುಬಲ್ ಮಾಡಿ ಕೊಡುದು. ಹೌದು. ಸೊಲ್ಯುಬಲ್ ಆದ್ರೆ ಮಾತ್ರ, ಹಾ. ಲಿಕ್ವಿಡ್ ಆದ್ರೆ ಮಾತ್ರ ಫರ್ಟಿಲೈಸರ್ ಅಬ್ಸರ್ವ್ ಆಗುತ್ತೆ, ಇದಕ್ಕಾಗುತ್ತೆ. ಇದಕ್ಕೆ ಅಬ್ಸರ್ವ್ ಆಗುತ್ತೆ. ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಇದು ಹೇಳ್ತೇನೆ. ಇದಂದ್ರೆ ಹ್ಮ್. ಇದು ISR ಅಂತ ಮೆಥಡ್, ಅವರ್ ಮೆಶ್ ಮೆಥಡ್ ಅಲ್ಲಿ ಮಾಡಿದ್ದು. ಹಾ. ಆಗ ನಾನು ವೇಣುಗೋಪಾಲ್ ಸರ್ ಅವತ್ತು ಒಂದು ಕಮೆಂಟ್ ಮಾಡಿದ್ರೆ, ಇದು ಹಾ. ಮೆಶ್ ಮೆಥಡ್ ಫೈದೂರ್ ಆಗುತ್ತೆ. ಯಾಕಂದ್ರೆ ಹಾ. ಅಂದ್ರೆ ಅದರಲ್ಲಿ ಡೀಪ್ ಹೋದವ್ರಿಗೆ ಈ ಕಾನ್ಸೆಪ್ಟ್ ಕ್ಲಿಕ್ ಆಗುತ್ತೆ. ಹಾ. ಇದನ್ನೀಗ ಹಾ. ಒಂದೊಂದ್ ಕೆಳಗೆ ಅಟ್ಟಿ ಇರ್ತಾ ಹೋಗ್ತೇನೆ, ಹಾ. ಅದರ ಒಳಗೆ ಗೊಬ್ಬರ ಹಾಕ್ತೇನೆ. ಹೌದು. ಗೊಬ್ಬರ ಹಾಕಿ ಹಾ. ಒಂದು ಕವರ್ ಮಾಡ್ತೇನೆ, ಮಳೆ ನೀರು ಬೀಳದಾಗೆ. ನಂತರ ಒಳಗಿಂದ ಜೀವಾಮೃತ ಅಥವಾ ನ್ಯೂಟ್ರಿಯೆಂಟ್ ಕೊಡ್ತೇನೆ. ಆ ಗೊಬ್ಬರದ ನೀರು ಹೊರಗೆ ಬರುತ್ತೆ. ಇಲ್ಲದ್ರೆ ಈ ತರ ಕಂಬಕ್ಕೆ ಕಾಳುಮೆಣಸು ಬಿಟ್ರೆ ಇಲ್ಲಿ ಮಾತ್ರ ಗೊಬ್ಬರ ಹೀರ್ಕೊಳ್ಳುತ್ತೆ. ಹಾ. ಆ ಬಿಳಿ ಬೇರು ಬರುತ್ತಲ್ಲ, ಬಿಳಿ ಬೇರು ಹೋದಾಗೆ ಅದಕ್ಕೆ ಸೆನ್ಸ್ ಆಗುತ್ತೆ, ಹೌದು. ಇನ್ನು ನಂಗೆ ಗೊಬ್ಬರ ಸಿಕ್ತೆ, ಜಾಸ್ತಿ ಬೇರು ರಿಲೀಸ್ ಮಾಡುತ್ತೆ. ಹಾ. ಇಲ್ಲಿಂದಲೂ ನ್ಯೂಟ್ರಿಯೆಂಟ್ ತಕೊಳ್ಳುತ್ತೆ, ಕಾಯಿ ಬರ್ತದೆ. ಈಲ್ಡು ಜಾಸ್ತಿ. ಹಾ, ಹಾ. ಇನ್ನೊಂದು ಪ್ಲಸ್ ಪಾಯಿಂಟ್, ಹಾ. ಈ ಈಲ್ಡಿಂಗ್ ಲ್ಯಾಟ್ರಲ್ ಇರುತ್ತೆ, ಹಾ. ಬರುತ್ತಲ್ಲ, ಈಲ್ಡಿಂಗ್ ಲ್ಯಾಟ್ರಲ್ಗೆ ನ್ಯೂಟ್ರಿಯೆಂಟ್ ಸಿಕ್ಕಿದ್ರೆ ಬುಷ್ ಪೆಪ್ಪರ್ ಪ್ರಾಪರ್ಟಿ ತೋರಿಸುತ್ತೆ. ಹಾ. ಈಲ್ಡಿಂಗ್ ಲ್ಯಾಟ್ರಲ್, ಇಲ್ಲಿ ಈಲ್ಡಿಂಗ್ ಲ್ಯಾಟ್ರಲ್ ಇರುತ್ತೆ, ಆವಾಗ ಅದಕ್ಕೆ ನ್ಯೂಟ್ರಿಯೆಂಟ್ ಸಿಗುತ್ತೆ. ಬುಷ್ ಪೇಪರ್ ಪ್ರಾಪರ್ಟಿ ವರ್ಷ ಇಡೀ ಈಲ್ಡ್. ಈಗ ಒಂದು ಪ್ರಶ್ನೆ ಇದ್ರದ್ದೆಲ್ಲ ಮಧ್ಯದಲ್ಲೂ, ಸರಿ, ನೀವು ಬುಷ್ ಪೇಪರ್ ಅಂತ ಹೇಳಿದ್ರಿ, ಹೌದು. ಬುಷ್ ಪೇಪರ್ ವಿಷಯಕ್ಕೆ ಬರುವ. ಸರಿ, ಈಗ ಇದೆಲ್ಲ ಪೇಪರ್ಗಳು ನಿಮಗೆ ವರ್ಷದಲ್ಲಿ ಒಂದು ಬಾರಿ ಕೊಡೋದು, ಹೌದು ಹೌದು. ಆದ್ರೆ ಬುಷ್ ಪೇಪರ್ ಯಾಕೆ ಪ್ರತಿ ತಿಂಗಳು ಕೊಡ್ತಾ ಇರ್ತದಲ್ಲ, ಏನ್ ರೀಸನ್? ಯಾಕೆಂತ ನಂಗೆ ಅಷ್ಟು ಡೀಪ್ ಗೊತ್ತು, ಆದ್ರೆ ಅದು ಎಲ್ಲಿಂದ ಕಟ್ ಮಾಡಿದ್ರೆ ಅದು ಕೊಡ್ತಾ ಗೊತ್ತು. ಅಂದ್ರೆ ಈ ಈಲ್ಡಿಂಗ್ ಲ್ಯಾಟ್ರಲ್ ಉಂಟಲ್ಲ, ಕಾಯಿ ಕೊಡುವ ಗಂಟು, ಆ ಗಂಟಿಗೆ ರೂಟಿಂಗ್ ಹಾರ್ಮೋನ್ಸ್ ಸೇರಿಸಿ ಬೇರು ಬರಿಸಿ ಗಿಡ ಮಾಡಿದ್ರೆ ಅದು ವರ್ಷ ಇಡೀ ಕೊಡುತ್ತೆ. ಅದು ಹತ್ತಿಕೊಂಡು ಹೋಗಲ್ಲ, ಅದಕ್ಕೊಂದು ರಿಂಗ್ ಕೊಟ್ರೆ ಈ ತರ ನೇತಾಡಿ ಇರುತ್ತೆ. ಒಂದು ರಿಂಗ್ ಕೊಡ್ಬೇಕು, ಸರೌಂಡಿಂಗ್ ರಿಂಗ್ ಕೊಡ್ಬೇಕು. ಅದರ ಬದಲು ಇದಕ್ಕೆ ಕೊಟ್ರೆ ಇದರ ಒಂದು ಸಪೋರ್ಟ್ ಇರುತ್ತೆ, ಅಲ್ಲಿಂದ ನೇತಾಡಿ ಈಲ್ಡ್ ಕೊಡುತ್ತೆ. ಬುಷಿ ಟೈಪ್ ಆಗ್ತದೆ. ಅಂದ್ರೆ ಇದು ಎರಡು ಪ್ರಾಪರ್ಟಿ. ಇದರ ಮತ್ತೆ ಇದು ಒಂದು ಹೈಟ್ ಆದ್ಮೇಲೆ ನಮ್ಗೆ ಎಷ್ಟು ಹೈಟ್ ಇರ್ಬೇಕಂತ ಹೇಳಿದ್ರೆ, ನಮಗೆ ಗೊಬ್ಬರ ಹಾಕುವಷ್ಟು ಹೈಟ್, ತಿರುಗಿ ನಾವು ಕೊಯ್ಯುವಷ್ಟು ಹೈಟ್ ಮೇಲೆ ಹೋದ್ರೆ ಟಾಪ್ ಶೂಟ್, ರೂಟ್ ಬಾಲ್ ಹಾಕಿ ಟಾಪ್ ಶೂಟ್ ಕಟ್ ಮಾಡಿ ಅದನ್ನು ಸೇಲ್ ಮಾಡ್ಬೋದು. ಈಗ ನೀವು ಯಾವ್ದೋ ಫೈಬರ್, ಕಬ್ಬಿಣದ್ದು ಇಂಥದ್ದೆಲ್ಲ ಮಾಡ್ತಿರ್ತೀವಿ. ಹೌದು, ಆಲ್ರೆಡಿ ಸಿಟಿಗಳು ಕಾಂಕ್ರೀಟೀಕರಣ ಆಗ್ತದೆ, ಅಂತದ್ರಲ್ಲಿ ಪರಿಸರ ಎಲ್ಲ ಸರ್ವನಾಶ ಆಗ್ತದೆ. ಇದನ್ನೇ ಇಂಟೆನ್ಸಿವ್ ಮಾಡಬೇಡಿ. ಕುಂಬಕಲ್ ಅಂತ ಹೇಳಿ PVC ಪೈಪ್ ಹಾಕಿ ಅದರದ್ದೇ ಮಾಡೋದಲ್ಲ. 16 ಅನಂತಣ್ಣ ಹೇಳಿದಾಗೆ ಧೂಪ ಮಾಡಿ, ಡಿಸ್ಟೆನ್ಸ್ ಜಾಸ್ತಿ ಮಾಡಿ. ಸನ್ ಲವಿಂಗಿಗೆ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಫಸಲು ಜಾಸ್ತಿ. ಏನು ಚಂದ್ರ ಪನೀರು ಒಂದು ಹಾಕಿ ಡಿಸ್ಟೆನ್ಸ್ ಜಾಸ್ತಿ ಹಾಕಿ, ಅದರ ಎಡೆಗೆ ಇಂಥದನ್ನ ಹಾಕಿ ಅದು ಇಂಟೆನ್ಸಿವ್ ಬೇಡ. ಇದು ಹಾಕ್ಬೇಕು ಅಂತಿಲ್ಲ, ಆದ್ರೆ ಗ್ಲಿರಿಸಿಟಿ ಹಾಕಿ ಬೆಸ್ಟ್. ಆದ್ರೆ ಕೆಲವರಿಗೆ ಗ್ಲಿರಿಸಿಟಿ ಮನಸ್ಸು ಬರಲ್ಲ, ಗೊಬ್ಬರ ಎಲ್ಲ ತಿನ್ನುತ್ತೆ. ಅಂದ್ರೆ ಕೆಮಿಕಲ್ ಗ್ಲಿರಿಸಿಟಿ ತುಳುವಲ್ಲಿ ಹೇಳಿಬಿಡಿ ಏನಂತ ಹೇಳಿ. ಗೊಬ್ಬರದ ಮನೆಯಲ್ಲಿ ನಾನು ನೋಡಿದೆ, ನಾನಂದ್ರೆ ನೀವು ಬೀಜದಲ್ಲಿ ಗಿಡ ಮಾಡಿದ್ರೆ ಯಾಕೆ ಅದು? ಸರ್, ಬೀಜ ಅಂದ್ರೆ ಬೀಜದಲ್ಲಿ ಹಾಕಿದ್ರೆ ಬೀಜದಲ್ಲಿ ಬಂದ್ರೆ ತಾಯಿ ಬೇರು ಬರುತ್ತೆ. ಈಗ ಯಾವುದೇ ಗಂಟು ಅಂದ್ರೆ ಕಾಂಡ ಕಟ್ ಮಾಡಿ ಹಾಕಿದ್ರೆ ನಾರು ಬೇರು ಬರುತ್ತೆ, ಅಡ್ವಾಂಟೇಜಸ್ ರೂಟ್ ಬರುತ್ತೆ. ಆದ್ರೆ ಸದೃಢವಾಗಿರಲ್ಲ, ಸ್ಟ್ರಾಂಗ್ ಇರಲ್ಲ. ಯಾವಾಗ್ಲೂ ಬೀಜದಿಂದ ಮಾಡಿದ ಗಿಡವೇ
ತಾಯಿ ಬೇರು ಬರುತ್ತೆ, ಸ್ಟ್ರಾಂಗ್ ಇರುತ್ತೆ, ರೋಗ ನಿರೋಧಕವಾಗಿರುತ್ತೆ. ಓಹೋ ಹೋ ಹೋ. ಆದ್ರೆ ನಾನು ಹೇಳುದು ಆದಷ್ಟು ಧೂಪದ ಮರ ಹಾಕಿ, ಹಾ. ಆದಷ್ಟು ಹಾ. ಆ ಗ್ಯಾಪಿಗೆ ಬೇಕಾದ್ರೆ ಇದನ್ನ ಹಾಕಿ. ಅಲ್ಲ. ಇದನ್ನೇ ಕೇರಳದಲ್ಲಿ ಮಾಡಿದ ಹಾಗೆ ಹಾ. ಎಂತ ಯುವಕರ ಕೃಷಿಗೆ ಅಂತ ಹೇಳಿದ ಹಾಗೆ ಹಾ. PVC ಪೈಪದ್ದೇ ಸಾಮ್ರಾಜ್ಯ ಮಾಡ್ಬೇಡಿ. ಹೌದು ಅದು ಇರ್ಲಿ ಇದು ಇರ್ಲಿ, ಹೌದು ಆದಷ್ಟು ತಾಯಿ ಬೇರಿನ ಮರ ಬರ್ಲಿ. Correct. ಕಾಳುಮೆಣಸಿನಲ್ಲಿ ಹಣ ಆಗುತ್ತೆ, ಹಣದ ಜೊತೆ ಪ್ರಕೃತಿ ಹೋಗ್ಲಿ, ಹೌದು ಪ್ರಕೃತಿಯು ಬೆಳಿಲಿ, ಅಲ್ಲ ಕಾರ್ಬನ್ ಕ್ರೆಡಿಟ್ ಬರ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ರೀತಿ ನಾವು ಒಂದು ಊರಲ್ಲಿ ನಮ್ಗೆ ಕೆಲವು ಸಲ ನಮ್ಗೆ ಹುಚ್ಚರಾಗಿ ಕ್ವಶನ್ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ, ನಾನೀಗ ನಿಮ್ದು ಈಗ ಮಾಡಿದ್ರೆ ನಾಳೆ ಬಂದ್ ಸಾವಯವ ಮಾಡ್ತಾರೆ, ಅವ ಹೇಳಿದ್ರೆ ಕೆಮಿಕಲ್ ಹಾಕ್ಬೇಡಿ ಅಂತ. ನಾಳೆ ಇನ್ನೊಂದು ಹೇಳ್ತಾನೆ, ಹೌದಲ್ಲ? ನಿಮ್ಗೆ ಏನ್ಸುತ್ತೆ ನಮ್ಮ ಚಾನಲ್ ನೋಡಿದಾಗ ಇದು ಜನರಿಗೆ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ? ಅಲ್ಲ, ಅಂದ್ರೆ ಕೃಷಿಕರು ಕಷ್ಟ ಪಡ್ತಾರೆ, ಅವ್ರ ಕಂಟೆಂಟ್ ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರಿಗೂ ತಲುಪಲ್ಲ ಸರ್. ಅಲ್ಲ. ಈಗ ನಾನೇ ಅರಿಶಿನ ಕೃಷಿ ಮಾಡಿದ್ದೇನೆ, 2-3 ಸಾವಿರ kg ಸಾವಯವ ಅರಿಶಿನ ಉಂಟು. ಆ ರೇಟಿಗೆ ನಂಗೆ ಕೊಡ್ಲಿಕ್ಕೆ ಆಗಲ್ಲ, ಸೇಲೆ ಮಾಡಲ್ಲ, ಅದನ್ನು ಅಗಿಯುವುದಿಲ್ಲ, ಹಾಗೇ ಇರ್ತದೆ ಸರ್. ಒಂದ್ 7 ವರ್ಷ ಟ್ರೈ ಮಾಡಿದೆ, ಸಾಕಾಯ್ತು, ಇನ್ನು ನನ್ನಿಂದ ಆಗಲ್ಲ, ಬಿಟ್ಟೆ. ಆತರ ಅಂದ್ರೆ ಎಷ್ಟೋ ಕೃಷಿಕರು ಇರ್ತಾರೆ, ಕಷ್ಟ ಪಡ್ತಾರೆ, ಅವರಿಗೆ ರೀಚ್ ಆಗಲ್ಲ ಸರ್. ನಿಮ್ಮಂತ ಚಾನಲ್ ಇದ್ರೆ ರೀಚ್ ಆಗುತ್ತೆ, ನಮಗೆ ಅದನ್ನ ಆತರ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಇದರಲ್ಲೇ ಕಷ್ಟ ಪಡ್ತಾ ಇರ್ತೇವೆ, ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ಇದರಲ್ಲಿ ಕಷ್ಟ, ನಮಗೆ ಇನ್ನು ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಈ ತರ ಒಂದು ಚಾನಲ್ ಬೇಕು ಸರ್. ಒಂದಲ್ಲ, ಈ ನಿಮ್ಮಂತವ್ರು ಇನ್ನೂ ಜನಗಳು ರೀಚ್ ಆಗುತ್ತೆ. ಕರೆಕ್ಟ್. ತುಂಬಾ ಜನ ಕೃಷಿ ಚಾನಲ್ ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರಯತ್ನ ಮಾಡ್ತಾರೆ. ಹೌದು. ಎಲ್ಲೆಲ್ಲಿ ತಂದು ಮಾತಾಡ್ತಾರೆ ಜನರು. ತುಂಬಾ ಜನ ಯೂಟ್ಯೂಬ್ನವ್ರಿಗೆ ಬೈತಾರೆ, ಆದ್ರೆ ಏನು ಇಲ್ಲದೆ ಬಿಸಿಲು ಮಳೆ ಅಂತ ಹೇಳ್ದೆ ಯಾವ್ದೋ ಊರಿಗೆ ಹೋಗಿ ಕಂಟೆಂಟ್ ಕೊಡ್ಲಿಕ್ಕೆ ನ್ಯೂಸ್ ಚಾನಲ್ ಆಗ್ತದ. ಈ ರೀತಿ ಒಂದು ಯುವಕರಿಗೆ ಮಾಡೆಲ್ ಆಗೋರಿದೆ ಇಲ್ಲಿ. ಯಾಕಂದ್ರೆ ಆ ಯುವಕರು ಯಾವ್ದೋ ಕಂಪನಿ ಕೆಲಸ ಬಿಟ್ಟು ಇನ್ಯಾವುದೋ ದೊಡ್ಡ ಡಿಗ್ರಿ ಸರ್ಟಿಫಿಕೇಟ್ ಮನೆಯೊಳಗೆ ಬ್ಯಾಗ್ ಅಲ್ಲಿ ಇಟ್ಟು ಗದ್ದೆಗೆ ಇಳಿದಿದ್ದಾರೆ, ತೋಟಕ್ಕೆ ಇಳಿದಿದ್ದಾರೆ. ಅವ್ರಿಗೊಂದು ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ ನಾವ್ ಇದನ್ನ ತೋರಿಸುವಂತದ್ದು. ಅಂದ್ರೆ ಕೃಷಿ ಅಂದ್ರೆ ನೇರ ಇಳಿಬೇಡಿ ಸರ್. ನಾನೊಂದು 7-8 ವರ್ಷ ಆಯ್ತು ಇದರಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸ್ಟಡಿ ಮಾಡ್ತಾ ಇದ್ದೇನೆ. ಕೃಷಿಯಲ್ಲಿ ಒಂದೇ ದಿವಸ ನಾಲೆಜ್ ಬರಲ್ಲ. ಫಸ್ಟ್ ಒಂದು ಸ್ವಲ್ಪ ವರ್ಷ ನಾವು ಸ್ಟಡಿ ಮಾಡ್ಬೇಕು, ನಂತರ ನಮಗೆ ಕ್ಲಾರಿಟಿ ಸಿಗುತ್ತೆ ಸರ್, ನಂತರ ಇನ್ವೆಸ್ಟ್ ಮಾಡ್ಬೇಕು. ನೇರ ಇನ್ವೆಸ್ಟ್ ಮಾಡುದು ರಿಸ್ಕ್. ಓಕೆ ಸರ್, ಧನ್ಯವಾದ. ಇರ್ಲಿ ಸರ್.